Here, they are the people who are going to take it forward, the Navabharata Trust. And whatever the seeds, I have got it from the 7 masters. And they are going to take it forward. Okay? And definitely, ನಮ್ಮ ಪ್ರಭಾಕರ್ ಮೂರ್ತಿ ಅವರು ನಮ್ಮ ಜೊತೆ ಸತತವಾಗಿರ್ತಾರೆ. ಹಾಗಾಗಿ you cannot build institution in isolation. I believe that you need co-creation of people, and they are the people who are going to take it for the people and under the guidance of my elders. So I thank all of these people, youngsters who have dream in their eyes. Okay, and let us give our guidance and show them the old age spirituality, new age spirituality, and the ತಾರತಮ್ಯ ಮಾಡದೆ. Let us build a new India. What ವಿವೇಕಾನಂದ ಹೇಳಿದ ಒಂದು ವಾಣಿ, ಮಹಾತ್ಮ ಗಾಂಧಿಯವರು ನವಯುಗದ ಆಧ್ಯಾತ್ಮಿಕತೆಯನ್ನು ರೀಡಿಫೈನ್ ಮಾಡ್ತಾ ಬಂದರು. ಓಶೋರವರು, ಪತ್ರಿಜಿಯವರು, ಎಲ್ಲ ಶಿಶಿ ಇದ್ದಾರೆ, ಎಲ್ಲ ಒಂದೇ ಆದ ಒಂದು ಹೊಸಯುಗದ ಒಂದು ಆಧ್ಯಾತ್ಮಿಕತೆ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಲೆಟ್ ಅಸ್ ರೀಡಿಫೈನ್ ourselves, and we take it forward. And with this I would like to ವೆಲ್ಕಮ್. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಅರ್ಜುನ ಸಾಂಗತ್ಯ ಅಂತ ಹೇಳ್ಬಿಟ್ರೆ ಯಾರು ಬರೋಲ್ಲ. ಆಗೋಗಿದೆ ಇವತ್ತು ಡೇಸ್ಗಳು. ನೀವು ಧ್ಯಾನನ ವೈಷ್ಣವಿಕ ನನಗೆ ಸರ್ವ ಅಂಗಗಳು ನಿಷ್ಕ್ರಿಯವಾದ ಮೇಲೆ ಬರ್ತೀವಿ ಧ್ಯಾನಕ್ಕೆ. ಏನಿದು ಯಾಕೆ ಹೀಗಾಗಿದೆ ಗೊತ್ತಿಲ್ಲ. ನಿಜವಾಗ್ಲೂ ಹುಡುಗರು ಬರ್ತಾರೆ, ಇರ್ತಾರೆ, ಈ ಮಧ್ಯಮದವರು ಬರ್ತಾರೆ. ಯಾಕೆಂದ್ರೆ ಏನೋ ಒಂದು ಸಿನಿಕತನ ಇದರಲ್ಲಿ ಏನಾಗುತ್ತೆ, ಗೊಡ್ಡು ಆಧ್ಯಾತ್ಮ ಇದೆಲ್ಲ ಕೊಟ್ಟು ನನಗನ್ಸುತ್ತೆ 25 ವರ್ಷದಲ್ಲಿ ನಾವು ನಮ್ಮ ಜೀವನದಲ್ಲಿ ಈ ಒಂದು ಧ್ಯಾನ, ಸತ್ಸಂಗ ಅಥವಾ ಎಂಪವರ್ಮೆಂಟ್ ಅಂತ ನಾವು ಚೇಂಜ್ ಮಾಡ್ತಾ ಇದೀವಿ. ಧ್ಯಾನ ಅಂತ ಅಲ್ಲ, ರಿಲ್ಯಾಕ್ಸೇಷನ್ ಪ್ರೋಸೆಸ್, ಯು ಆರ್ ಕಾಲಿಂಗ್ ಇಟ್ ರಿಲ್ಯಾಕ್ಸೇಷನ್. ಅದು ವೆಡ್ನೆಸ್ಡೇಸ್ ನಾವು ಮೋಟಿವೇಶನಲ್ ಥಿಯೇಟರ್ ಅಂತ ಮಾಡಿದೀವಿ. ಯುವಕರು ಬರಲಿ ಅಂತ ಮೋಟಿವೇಶನಲ್ ಥಿಯೇಟರ್ ಇದೆ. ಅದನ್ನ ನೋಡಕ್ಕೆ ಏನೋ ಒಂದು ಕಾರ್ಮಿಕ ವಾದ ಆಗ್ಬೋದು, ಅದ್ರ ಮೇಲೆ ಡಿಸ್ಕಷನ್, ಎಕ್ಸಿಕ್ಯೂಟಿವ್ ಡಿಸಿಷನ್ ಹಾಕಿದ್ವಿ. ಸೊ ದಟ್ ದೇ ಕಮ್, ಓಕೆ ದಿಸ್ ಇಸ್ ಡಿಫರೆಂಟ್, ಓಕೆ ಸಮಥಿಂಗ್ ಫಾರ್ ಯಂಗ್ ಪೀಪಲ್ ದೇ ಆರ್ ಡೂಯಿಂಗ್. ಆ ಥರ ಒಂದು ನಾವು ಇದೆಲ್ಲ ಒಂದು ಆಧ್ಯಾತ್ಮಿಕ ರಾಜಪಥ ಇದೆಲ್ಲ ಮಾಡಬೇಕು ಅಂದ್ರೆ, ಯುವಕರನ್ನ ಸೆಳೆಯಬೇಕು ಅಂದ್ರೆ ನಾವು ಇದೆಲ್ಲ ಫೋಕಸ್ ಮಾಡಲೇಬೇಕಾಗಿದೆ. ದಿಸ್ ನೋಡಿ ಸಾಫ್ಟ್ವೇರ್ ಟೆಕ್ಕಿಗಳು, ಸಾರಿ ಅವ್ರ ಜೀವನ ಸಾಫ್ಟ್ವೇರ್ಗಳು ಬರಬೇಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ವಿಮಾನದ ವೇಗ ಜಾಸ್ತಿ ಆಗ್ತಾ ಇದೆ, ತನ್ನ ತಾನು ಅರಿಯುವ ವೇಗ ಕಡಿಮೆ ಆಗ್ತಾ ಇದೆ, ಆಸ್ಪತ್ರೆಗಳು ಜೋರಾಗ್ತಾ ಇದೆ, ಆರೋಗ್ಯ ಕಡಿಮೆ ಆಗ್ತಾ ಇದೆ. ಹೀಗೆ ಎಲ್ಲ ಒಂದು ಇದು ನಮ್ಮ ಬಸವ ಬುದ್ಧ ಮರಿತಾ ಇದ್ದೀವಿ, ಮರಿಬಾರ್ದಾಗಿತ್ತು, ಮರಿತಾ ಇದ್ದೀವಿ. ಸೊ ದೇ ಆರ್ ಈವನ್ ರೆಲೆವೆಂಟ್ ಟುಡೇ. ಸ್ನೇಹಿತರೆ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಮಾತು ರಾಷ್ಟ್ರನಾಥ್ ಅವ್ರಿಗೆ ಸ್ವಲ್ಪ ನಡೀತಾ ಇದ್ದಾರೆ ಮಾತುಗಳು. ನಮ್ಮ ಜನಗಳು ಯಾಕೋ ರಫ್ ಅಂಡ್ ಟಫ್ ಮಾತುಗಳು, ಬಾಡಿ ಲ್ಯಾಂಗ್ವೇಜ್ this what you have to get trained in your body language, speaking, ನಯ ವಿನಯ ಬೆಳೆಸ್ಕೊಳ್ಳಿ. ಯಾಕೆ ಹೊಸ ಸಮಾಜ ಕಟ್ಟಕ್ಕಾಗಲ್ಲ, ಅಲ್ಲೇ ಹೊರಟೋಗುತ್ತೆ ಬಾಡಿ ಲ್ಯಾಂಗ್ವೇಜ್. ನನಗೇನೋ ಅಂದ್ರೆ ಅವನು ನನಗೇನೋ ಅಂದಿರ್ತಾರೆ, ಆ ಏನೋಗಳಲ್ಲೇ ಮುಳುಗೋಗ್ತಾ ಇದ್ದಾರೆ ಸಂಸ್ಥೆಗಳು ಇವತ್ತು, ಈಗೋ ವ್ಯಾಟ್ಗಳು. ಲೆಟ್ ಅಸ್ ಬ್ರಿಂಗ್ ಸ್ಪಿರಿಚುಯಾಲಿಟಿ ಇನ್ ಎವ್ರಿ ಸ್ಪಿಯರ್. ಲೆಟ್ ಅಸ್ ಫಾಲೋ ದ ಪಾತ್ ಆಫ್ ಬುದ್ಧ, ಬಸವ, ವಿವೇಕಾನಂದ, ಮಹಾತ್ಮ ಗಾಂಧಿ. ಈಗ ಶ್ರೀ ಎಂ ಅವರು ವಾಕ್ ಆಫ್ ಹೋಪ್ ಅಂತ ಹೋಗ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ ಅವ್ರಿಗೆ ನಿಜವಾಗ್ಲೂ. ನೋ ಶ್ರೀ ಎಂ ಗ್ರೇಟ್ ಪ್ಲೇಯರ್. ನನಗೆ ತುಂಬ ಆಗಿದೆ ಅವರಿಂದ. ಅವ್ರು ತುಂಬ ಸತಿ ಅವ್ರ ಕಾಲ್ನಡಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಎದ್ದು ಬಂದಿರೋ ದಿನಗಳು ಬೇಕಾದಷ್ಟಿದೆ. ಉಮೇಶ್ ಶ್ರೀಕಾಂತ್ ಆ ಥರದ ಒಂದು ಹೊಸ ಒಂದು ನಾಂದಿ ಆಡ್ತಾ ಇದ್ದಾರೆ. ಇಂದಿನ ಒಂದು ಸಭೆಗೆ ಬಂದಿರುವ ಎಲ್ಲರೂ ಸ್ವಾಗತಿಸ್ತಾ, ಬಸವಣ್ಣವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವರಯ್ಯ. ಬಡವ ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ನನ್ನ ಶಿರವೇ ಹೊರಟ ಕಳಸವಯ್ಯ. ಕೂಡಲ ಸಂಗಮ ದೇವ, ಸ್ಥಾವರಗಳಿವುಂಟು ಜಂಗಮಗಳಿಲ್ಲ. ನಾವು ಎಲ್ಲರೂ ಈ ಸ್ಥಾವರಗಳಿಗೆ, ನಮ್ಮ 40, 60, 30, 40 ಸ್ವಾರ್ಥ ಸೌಧಗಳಿಗೆ ಹಿಂದೆ ಹೋಗಿ ಎಷ್ಟು ಸೆಕ್ಯೂರಿಟಿ ಇದೆ, ಕ್ಯಾಲ್ಕುಲೇಟರ್ನ ಆಚೆ ತೆಗೆಯದೆ ಫಸ್ಟ್ ಬರುತ್ತೆ ಆಚೆ ಲೆಕ್ಕಾಚಾರಗಳು, ಇವೆಲ್ಲ ಪಕ್ಕಕ್ಕಿಟ್ಟು ಎಲ್ಲೋ ಅವತ್ತು ಹೇಳಿದ ಒಂದು ಬಸವಣ್ಣನ ಒಂದು ನುಡಿಯನ್ನು ನಾವು ನಮ್ಮೊಳಗೆ ಆ ಜಂಗಮ ತತ್ವವನ್ನು ಬೆಳೆಸ್ಕೊಳ್ತಾ ಹೊಸ ಯುಗದ ಹೊಸ ನಾಂದಿ ಆಡೋಣ ಅಂತ ಹೇಳ್ತಾ, ನಮ್ಮ ನೀಲಿ ರಮೇಶ್ ಅವರು
ಇವತ್ತಿನ ಮುಖ್ಯ ಭಾಷಣಕಾರರು ವಿಜಯ್ ಧರ್ಮಸ್ಥಳ ಅವರಿಗೆ ಸ್ವಾಗತ ಮಾಡಿ ಒಂದು ಹೂಮಾಲೆ ಹಾಕಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್. ಇತ್ತೀಚಿನ ಪರಿಚಯರು ಅವರ ಒಂದು ಮಾರ್ಗದರ್ಶನ ನಮಗೆ ಇಲ್ಲಿ ವಹಿಸ್ತಾ ಇಂದಿನ ನನ್ನ ಸುಖಭೋಗಾನಂದ ಅವರ ಒಂದು ರೆಪ್ರೆಸೆಂಟೇಟಿವ್ ಆದ ಸಂಪತ್ ಕುಮಾರ್ ಅವರು ಬಂದು ಅವರಿಗೆ ಹಾಡವನ್ನು ಹಾಕಬೇಕು ಅಂತ ಕೇಳಿ. ಥ್ಯಾಂಕ್ ಯು. ವಿಶ್ ಪಿರಮಿಡ್. ಅದು ಬಿಟ್ಟರೆ ಏನೋ ಸ್ವಲ್ಪ ಆಧ್ಯಾತ್ಮಿಕ ನಡ್ಸ್ಕೊಂಡು ಬಂದಿದ್ದೀವಿ. 0 ಟಿ 2ನೇ ಆವೃತ್ತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಅದು ಬಂದಿದೆ, ಅದು ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ಆ 0 ಟಿ ಪ್ರಶಸ್ತಿ ನಾವು ಕರ್ಮಯೋಗಿ ಅಂತ ಮಾಡ್ತಾ ಇದ್ವಿ, ಈಗ 0 ಟಿ ಮಾಡಿದ್ದೀವಿ. ಇಲ್ಲಿ 3 ಜನದಲ್ಲಿ ಹಿರಿಯರಾದ ನಮ್ಮ 35 ವರ್ಷಗಳ ನನ್ನ ಸ್ನೇಹಿತ, ಅವನಿಗೆ ನಾನು ಅಡ್ಡೆ ಸಿಕ್ಕಿರೋದು ತಿಂಡಿ ಬೋತ ಆದರೆ ಒಬ್ಬ ಒಳಗಡೆ ಒಳ್ಳೆ ಆಧ್ಯಾತ್ಮಿಕ ಒಬ್ಬ ಜೀವಿ ಇದ್ದಾನೆ. is a great personality, simple, down to earth with CN and IVN. My good friend, ನನ್ನ ಹೈ ಸ್ಕೂಲ್ ಕ್ಲಾಸ್ಮೇಟ್. ಅವರ ಬಗ್ಗೆ ನಾನೇ ಐ ಥಿಂಕ್ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ.